ದೊಡ್ಡದಾಗಿ ಮಾಡಿದ್ರು ಖುಷಿನೇ, ಚಿಕ್ಕದಾಗಿ ಮಾಡಿದ್ರು ಖುಷಿನೇ. ಸರಿ, ಓಕೆ. ಪ್ರೀತಿಯಿಂದ ಹೇಳೋದ್ರೆ ಏನಂತ ಹೇಳಿ ಅಂತ ನನ್ನೇ ಕೇಳ್ತೀನಿ. ಮಾಡ್ಬೇಕಾದ್ರೆ ಅದ್ಯಾಕೋ ಆಡಕ್ ಅನಿಸ್ತೀವಿ. ಮತ್ತೇನು ಇದು ಚಿಕನ್ ಕರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಮ್ಮದೇ ಕಾರುಬಾರು ಯೂಟ್ಯೂಬ್ ಚಾನಲ್. ನಾನು ಸ್ನೇಹ ಶ್ರೀನಿವಾಸ್ ಶೆಟ್ಟಿ, ವೈಫ್ ಆಫ್ ಪ್ರಶಾಂತ್. ಸೊ ಈ ಒಂದು ಬ್ಲಾಗ್ ಬಂದು ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರ್ತೀರಾ. ಈ ಬ್ಲಾಗ್ ಬಂದು ನನ್ನ ಹಸ್ಬೆಂಡ್ ಬರ್ತ್ಡೇ ಇವತ್ತು. ಈ ಒಂದು ಬ್ಲಾಗ್ ಕಂಪ್ಲೀಟಾಗಿ ನಾನೇ ಶೂಟ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸೀರಿಯಸ್ಲಿ ಅದು ಚೆನ್ನಾಗಿ ಬರುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಮಾಡಿದ್ಮೇಲೆ ಲಾಸ್ಟಲ್ಲೇ ಗೊತ್ತಾಗುತ್ತೆ. ಬಿಕಾಸ್ ನಾನು ರೀಲ್ಸ್ ಮಾಡ್ತೀನಿ, ಬಟ್ ನಾನು ಯಾವತ್ತೂ ವ್ಲಾಗ್ಸ್ ಕಂಟೆಂಟ್ಸ್ ಆಗಲಿ ಮತ್ತೊಂದಾಗಲಿ ಮಾಡ್ದಂಗೆ ಅಭ್ಯಾಸ ಇಲ್ಲ. ಸೊ ಅವರಿಗೋಸ್ಕರ ಒಂದು ಚಿಕ್ಕ ಸರ್ಪ್ರೈಸ್ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದನ್ನ ನೋಡಿ ಅವ್ರು ಸರ್ಪ್ರೈಸ್ ಆಗ್ತಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಸರ್ಪ್ರೈಸ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಅವ್ರು ಸರ್ಪ್ರೈಸ್ ಆಗ್ತಾರೋ ಇಲ್ವೋ ಅನ್ನೋದು ನನಗೆ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ಸೊ ಇನ್ನೂ 1 hour ಟೈಮ್ ಇದೆ ನಮಗೆ ರೆಡಿ ಆಗಬೇಕು. ರೆಡಿ ಆಗೋಕ್ಕೆಲ್ಲ ತೆಗೆದಿಟ್ಕೊಂಡಿದ್ದೀನಿ, ಬಟ್ ಇನ್ನೂ ರೆಡಿ ಆಗಿಲ್ಲ. ಈ ವ್ಲಾಗ್ ಮಾಡಬೇಕು ಹೆಂಗೆ ಮಾಡೋದು ಅಂದ್ಕೊಂಡು ಅದೇ ಒಂದು ಇದರಲ್ಲಿ ಮಾಡ್ತೀನ ಇಲ್ವಾ ಅಂದ್ಕೊಂಡು. ಸೊ ಹೋಗ್ಲಿ, ಹೆಂಗೋ ಒಂದು ಮಾಡಿಬಿಡೋಣ, ಒಂದು ಟ್ರೈ ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಅವ್ರು ಸರ್ಪ್ರೈಸ್ ಆಗ್ತಾರಾ ಇಲ್ವಾ, ನಾನು ಅವ್ರ ಬರ್ಡೇನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದು ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ರೆಡಿ ಆಗಿದ್ದಾರೆ. ಸೊ ಇವಾಗ ಕೆಳಗಡೆ ಹೋಗ್ಬಿಟ್ಟು ಕ್ಯಾಬ್ ಬುಕ್ ಮಾಡಬೇಕು. 2 ವೀಲರಲ್ಲಿ ಹೋಗಲ್ಲ, ಬಿಕಾಸ್ ಮಳೆ ಬರೋಂಗಿದೆ. ಸೊ ಸೇಫ್ಟಿಗಿರಲಿ ಅಂತ ಕ್ಯಾಬ್ ಬುಕ್ ಮಾಡಿದೆ. ಏನಮ್ಮ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಏನಾದರೂ ಐಡಿಯಾ? ಏನು ಎಲ್ಲಿಗೆ ಹೋಗ್ತಾ ಇರೋದು ಏನೋ ಐಡಿಯಾ ಗೊತ್ತಿಲ್ಲ. ನಾನು ರೆಡಿ ಆಗೋದಕ್ಕೆ ಹೇಳಿದ್ಯಾ ಅಂತ ರೆಡಿ ಆಗಿದ್ದೀನಿ. ಗೆಸ್ ಮಾಡಿ ಅಟ್ಲೀಸ್ಟ್. ಏನೋ ಗೊತ್ತಿಲ್ಲ, ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಂದ್ಬಿಟ್ಟು. ನಿಂಗೆ ಕರ್ಕೊಂಡೋಗಿ ಕಾಡ್ ಗಿಡ ನಂಗೆ ಬಿಟ್ಟು ಬಂದ್ಬಿಟ್ರೆ. ಪ್ರತಿ ಸಲ ಫ್ರೆಂಡ್ಗಳ ಜೊತೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ. ಫಸ್ಟ್ ಇಯರ್ ಇವಾಗ ಅಂದ್ರೆ ಮದುವೆ ಆದ್ಮೇಲೆ ಫಸ್ಟ್ ಇಯರ್ ಬರ್ತಡೆಗೆ ನಿನ್ನ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ಯಾ. ನೋಡೋಣ ಏನ್ ಸರ್ಪ್ರೈಸ್ ಕೊಡ್ತೀಯ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ಯಾ ಅಂತ ಗೊತ್ತು. ಸರ್ಪ್ರೈಸ್ ಅಂತ ನಾನ್ ಅನ್ಕೊಂಡಿದೀನಿ. ಅದು ಆಗ್ತೀಯೋ ಬೀಳ್ತೀಯೋ ಅದು ನನಗೆ ಗೊತ್ತಿಲ್ಲ. ಸೊ ನಾನು ನೋಡಿದ್ಮೇಲೆ ನಂಗೆ ಗೊತ್ತಾಗೋದು. ದೊಡ್ಡದಾಗಿ ಮಾಡಿದ್ರು ಖುಷಿನೇ, ಚಿಕ್ಕದಾಗಿ ಮಾಡಿದ್ರು ಖುಷಿನೇ. ಸರಿ, ಓಕೆ. ಆಗಿದ್ದೀವಿ. ಇವಾಗ ತುಂಬಾ ಮಳೆ ಬರ್ತಾ ಇದೆ. ಇವಾಗ ಒಳಗಡೆ ಹೋಗ್ಬೇಕು. ಎಷ್ಟನೇ ಫ್ಲೋರು? ಹೇಳ್ತೀನಿ ಇರು. ಖುಷಿ ಆಯ್ತಾ ನಿಮ್ಗೆ? ತುಂಬಾನೇ ಖುಷಿ. ನನ್ಗೆ ಮತ್ತೆ ನಿಮ್ ಮಕ್ಕದಲ್ಲಿ ಕಾಣಿಸ್ತಾನೆ ಇಲ್ಲ. ಏನು ಫುಲ್ ಆ ಕಡೆಯಿಂದ ಅಲ್ಲಿ ಈ ಕಡೆ ತನಕ ಹಂಗಾರೆ ನಿಂಗೆ ಖುಷಿ ಆಯ್ತು? ಎಷ್ಟಾಯ್ತು? ತುಂಬಾ ಆಯ್ತು. ಅದೇ ಖುಷಿಗೆ ನಂಗೆ ಏನಾದ್ರು ಹೇಳು ಪ್ರೀತಿಯಿಂದ. ಪ್ರೀತಿಯಿಂದ ಹೇಳೋದ್ರೆ ಏನಂತ ಹೇಳಿರ್ತ ನನ್ನೇ ಕೇಳ್ತಿಯಲ್ಲ. ಅಮ್ಮು ಅಂತ ಹೇಳಿಲ್ಲ. ಲವ್ ಯು ಟು ಯಜಮಾನ್ರಿ. ಇದು ನನ್ನ ಫ್ರೆಂಡ್ ನಿಶಾ ಅಂತ. ಅದು ಬಂದು ನಮ್ಮ ಅಕ್ಕ, ಸ್ವಂತ ಅಕ್ಕ. ಬಾಯ್ ಬಿಡು ನೀನು. ಬಟ್ ಅವಳಷ್ಟು ಮೆತ್ತಗೆಲ್ಲ ಮಾತಾಡಲ್ಲ, ಭಾರಿ ಬಜಾರಿದ್ದಾಳೆ. ಸುಮ್ಮನೆ ಇವಾಗ ಬ್ಲಾಗ್ ಸ್ಕೋಪ್ಗೋಸ್ಕರ ಸುಮ್ಮನೆ ಹಾಯ್ ಅಂತ ಸ್ವೀಟ್ ವಾಯ್ಸಲ್ಲಿ ಹೇಳ್ತಾ ಇದ್ದಾಳೆ. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು.
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಸೆಲೆಬ್ರೇಷನ್ ಎಲ್ಲ ಮುಗಿದಿದೆ. ಸೊ ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದ್ದು. ಸೊ ಇವಾಗ ಇಲ್ಲಿಂದ ಬಂದು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಕ್ಯಾಬ್ ಬಂದಿದೆ, ಈಗ ಹೋಗ್ತಾ ಇದ್ದೀನಿ. ಅದು ತಗೊಂಡು ಬಂದ. ಥ್ಯಾಂಕ್ ಯು ನಿಶಶ್ರೀ. 0119 ಇದಿಟ್ಕೊ. ಇದನ್ನ ಹಾಕೊಳ್ಳಲ್ಲ ಅಂದ್ಮೇಲೆ ಏನ್ ತಂದೆ ಹಾಕೊಂಡು ಬಂದಿದೆ, ಅಲ್ಲಿಂದ ಚೆನ್ನಾಗಿ ಅನಿಸ್ತು. ಬಟ್ ರೀಲ್ಸ್ ಮಾಡ್ಬೇಕಾದ್ರೆ ಅದು ಯಾಕೋ ಆಡಕ್ ಅನಿಸ್ತಿತ್ತು, ಅದಕ್ಕೇನೆ ನಾನು ಅದನ್ನ ಬಿಚ್ಚಿಬಿಟ್ಟೆ. ಆದ್ರೆ ನನಗೇನು ಗೊತ್ತಿತ್ತು ನೀನ್ ಅಲ್ಲೇ ಬಿಟ್ಟು ಬರ್ತಾ ಅಂತ. ಪಾಪ ಥ್ಯಾಂಕ್ಸ್ ಟು ನನ್ನ ಫ್ರೆಂಡ್ ನಿಶಾಶ್ರೀ. ಅವಳು ಹುಡ್ಕೊಂಡು ತಗೊಂಡು ಬಂದೆ ನನ್ನ ಫೇವ್ರೆಟ್ ಕಿಟ್ನ. ನನ್ನ ಫ್ರೆಂಡ್ ನನಗೋಸ್ಕರ 4th ಫ್ಲೋರಿಗೆ ಹೋಗಿ ತಗೊಂಡ್ಬಂದಿಲ್ಲ. ಕೊಡ್ಸೋಣ ಇದಕ್ಕೊಂದು ದೊಡ್ಡ ಅವಾರ್ಡ್ ಅಲ್ಲಿ ನಮ್ಮ ಸ್ಕೂಲ್ ಗ್ರೌಂಡ್ ಇದೆಯಲ್ಲ ಅಲ್ಲಿ. ಬೇಡ, ನನಗಂತೂ ಬೇಡವೇ ಬೇಡ. ಅವಾರ್ಡ್ ಇಸ್ಕೊಳ್ಳೋದು ಸಾಕು, ಸ್ಕೂಲ್ ಸಮಾಜನೂ ಸಾಕು. ಸ್ಕೂಲ್ ಗ್ರೌಂಡ್ ಅಂತ ಅವಳು ಬೇಜಾರ್ ಮಾಡ್ಕೊಂಡಿರೋದಕ್ಕ. ನಮ್ ಸ್ಕೂಲ್ ಮಕ್ಕ ನೋಡಕ್ ಒಳಗ್ ಜಿಗುಪ್ಸೆ ಅಂತೆ. ಈ ವ್ಲಾಗ್ ಅಪ್ಲೋಡ್ ಮಾಡಿದಾಗ ನಮ್ ಕ್ಲಾಸ್ ಮೇಟ್ಸ್ ನಮ್ ಟೀಚರ್ಸ್ ನೋಡಿದ್ರೆ ಏನೇ ಕತೆ, ಅವ್ರಿಗೂ ಗೊತ್ತಿರುತ್ತೆ ಬಿಡು. ಮನೆ ಹುಡ್ಕೊಂಡ್ ಬಂದ್ ಬೈಬೇಕು ನೋಡು ನಿಶಾಶ್ರೀಗೆ ಮಸ್ತಾಗಿರ್ತಾಗ. ಅದು ನಿಜ. ಈಗ ನಾವು ನಮ್ಮ ಮನೆಗೆ ಬಂದಿದ್ದೀವಿ. ಇದು ನಮ್ಮ ಮಮ್ಮಿ. ಮಾಯ್ ಮಾಡಮ್ಮ, ನನ್ನ ಯೂಟ್ಯೂಬ್ ಚಾನಲ್ ಬರ್ತೀನಿ ನೀನು. ಓಹ್, ಚಿಕನ್ ಘಮ ಘಮ ಅಂತಿದೆ, ಬಿರಿಯಾನಿ ಸ್ಮೆಲ್ಲು. ಮಮ್ಮಿ ಏನ್ ಮಾಡ್ತಿದ್ಯಾ? ಅಡ್ಗೆ ಗೊತ್ತು, ಮೈಕ್ ಇಲ್ಲ, ನೀನ್ ಜೋರಾಗಿ ಮಾತಾಡ್ಬೇಕಿಲ್ಲ, ಬರಲ್ಲ. ಚಿಕನ್ ಅದು ಮತ್ತೇನು ಇದು? ಚಿಕನ್ ಕರಿ ಎಲ್ಲ ನೀನೇ ಮಾಡಿದಾ? ನಾನೇ ಮಾಡಿದ್ದೆ. ಥ್ಯಾಂಕ್ ಯು ನೇಹಾ, ಇದು ಗಿಫ್ಟ್ ಕೊಡ್ತಿರೋದಕ್ಕೆ. ಚೆನ್ನಾಗಿದೆ, ಇಷ್ಟ ಆಯ್ತು.
3226. ಬಾಯ್ ಮಳ್ಸ್ತಾ ಇದೆಯಾ ಮತ್ತೆ ಯಾವಾಗೂ ನಮ್ಮ ಮಾಡುತ್ತೆ. ನೆನ್ನೆ ಮನೆಗೆ ಬಂದು ತುಂಬ ಲೇಟ್ ಆಗೋಯ್ತು, ತುಂಬ ಸುಸ್ತಾಗಿತ್ತು ಅಂತ ಹಂಗೆ ಮಲಗಿಬಿಟ್ಟೆ. ಸೊ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಈಗ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ಬೇರೆ ಬೇರೆ ಕಂಟೆಂಟ್ಸ್ ಜೊತೆಗೆ ಸಿಗ್ತೀವಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.